ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರರೇ, ದೇವಭಕ್ತರೇ, ನಿಮ್ಮೆಲ್ಲರನ್ನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಸಮಾಧಾನ ಆಶೀರ್ವಾದವು ಆವರಿಸಿಕೊಳ್ಳಲಿ. ಎಂದಿನ ದಿನದಂತೆ ಈ ದಿನವೂ ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕಾಗಿ ನಾವು ಬಂದಿದ್ದೇವೆ. ಕರ್ತನಿಗೆ ಸ್ತೋತ್ರ. ಪ್ರೀತಿಯ ದೇವಜನರೇ, ಇಂಥವುಗಳೇ ಮನುಷ್ಯರನ್ನು ಕೆಡಿಸುತ್ತವೆ. ನಾನು ನಿಮಗೊಂದು ಪ್ರಶ್ನೆಯನ್ನು ಕೇಳಿದರೆ, ನಮ್ಮ ಸುತ್ತಲೂ ಇರುವಂಥ ಜನರು ಕೆಟ್ಟು ಹೋಗಿರುವುದಕ್ಕೆ ಕಾರಣವೇನು ಎಂದು ನಿಮ್ಮನ್ನು ಪ್ರಶ್ನಿಸಿದರೆ ನೀವು ಹೇಳುತ್ತೀರಿ, ಅಯ್ಯ, ನಮ್ಮೂರಲ್ಲಿರುವ ನಮ್ಮ ಅಕ್ಕಪಕ್ಕದಲ್ಲಿರುವಂಥ ಬಾರ್ಗಳೇ ಅಯ್ಯ. ಹೌದು, ಅಂಗಡಿಗಳಲ್ಲಿ ಇಟ್ಟುಕೊಂಡಿರುವ ನಶೆ ಪದಾರ್ಥಗಳು, ಸಿನಿಮಾ ಥಿಯೇಟ್ರ್ಗಳು, ನಮ್ಮ ಕೈಯಲ್ಲಿರುವಂಥ ಮೊಬೈಲ್ಗಳು, ಹೀಗೆ ನಾವು ಹೇಳುತ್ತೇವೆ. ನನ್ನ ಪ್ರಿಯ ದೇವಜನವೇ, ಹಾಗಾದರೆ ಈ ಭೂಮಿಯು ಕೆಟ್ಟು ಹೋಗಿದೆಯಾ? ಭೂಮಿಯಲ್ಲಿರುವಂಥವುಗಳು ಕೆಟ್ಟು ಹೋಗಿರುವಂಥ ಕಾರ್ಯಗಳಾ ಎಂದು ನೋಡುವುದಾದರೆ, ಅನೇಕರು ಆ ಕೆಟ್ಟವುಗಳಿಂದ ದೂರ ಇರ್ತಾ ಇದ್ದಾರಲ್ವಾ? ಅವುಗಳನ್ನು ಸೇದದೆ, ಅವುಗಳನ್ನು ತಿನ್ನದೆ, ಅವುಗಳನ್ನು ಕುಡಿಯದೆ ಒಳ್ಳೆಯವರಾಗಿರುತ್ತಿದ್ದಾರಲ್ವ? ಹಾಗಾದರೆ ಅವರಿಗೆ ಈ ಭೂಮಿ ಕೆಟ್ಟದ್ದಾಗಿದೆಯಾ? ದೇವರು ಎಲ್ಲವನ್ನೂ ಒಳ್ಳೆಯದಾಗಿ ಉಂಟು ಮಾಡಿದ್ದಾರೆ. ಆದರೆ ನಮ್ಮ ಸುತ್ತಲೂ ಇರುವಂಥ ಕೆಟ್ಟವುಗಳನ್ನು ಮನುಷ್ಯರು ಉಪಯೋಗಿಸಿಕೊಂಡು ಅದಕ್ಕೆ ಅಡಿಕ್ಟಾಗಿ, ಅವುಗಳಿಗೆ ಒಳಗಾಗಿ, ಅವುಗಳಿಗೆ ದಾಸರಾಗಿದ್ದಾರೆ. ಅವುಗಳ ನಿಮಿತ್ತವಾಗಿ ಅವರು ಕೆಟ್ಟವರಾಗಿದ್ದಾರೆ. ದೇವಜನವೇ, ಲೋಕದಲ್ಲಿ ನಿಜವಾಗಿಯೂ ಕೆಟ್ಟತನ ಇದೆ. ಆದರೆ ಯೇಸು ಸ್ವಾಮಿ ಕೂಡ ಈ ಲೋಕದಲ್ಲಿ ಬಂದಾಗ ಆತನು ಪರಿಶುದ್ಧನಾಗಿದ್ದನೇ ಹೊರತು ತನ್ನನ್ನು ಮಲಿನ ಮಾಡಿಕೊಳ್ಳಲಿಲ್ಲ. ಇವತ್ತು ನಿಮಗೂ ನನಗೂ ದೇವರು ಹೇಳುವಂಥ ಕಾರ್ಯವೇನೆಂದರೆ, ನೀವು ನಾನು ಕೂಡ ಪರಿಶುದ್ಧರಾಗಿರಲಿಕ್ಕೆ ಸಾಧ್ಯ ಇದೆ ಎಂಬುದು. ಹಾಗಾದರೆ ಇಲ್ಲಿ ವಾಕ್ಯ ಹೇಳುತ್ತಾ ಇದೆ, ಮನುಷ್ಯನನ್ನು ಕೆಡಿಸುವಂಥವುಗಳು ಇಂಥವೇ. ಲೋಕ ಹೇಳುತ್ತದೆ ಥಿಯೇಟ್ರ್ಗಳು, ಕುಡಿತ, ಅದು ಇದು ಎಲ್ಲ ಕೆಡಿಸ್ತದಂತ. ದೇವರ ವಾಕ್ಯ ಏನು ಹೇಳುತ್ತಾ ಇದೆ, ನಾವು ಅದರಿಂದ ಕಲಿಯುವುದೇನಿದೆ ಅನ್ನುವಂಥದ್ದನ್ನು ಈ ದಿನ ವಾಕ್ಯದ ಮೂಲಕವಾಗಿ ತಿಳಿದುಕೊಳ್ಳೋಣ. ಬನ್ನಿ, ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 15ನೇ ಅಧ್ಯಾಯ ಅದರ 18ನೇ ವಾಕ್ಯ. ಆದರೆ ಬಾಯೊಳಗಿಂದ ಹೊರಡುವಂಥವುಗಳು ಮನಸ್ಸಿನೊಳಗಿಂದ ಬರುತ್ತವೆ, ಇವೇ ಮನುಷ್ಯನನ್ನು ಹೊಲೆ ಮಾಡುವವು ಅಂತ ಹೇಳುತ್ತದೆ. ಇವೇ ಇಲ್ಲವೇ ನೆಕ್ಸ್ಟು ವಚನವನ್ನು ಕೂಡ ನೋಡುವಾಗ ನಮಗೆ ಅನಿಸುವುದೇನೆಂದರೆ, ಇವುಗಳೇ ಮನುಷ್ಯನನ್ನು ಕೆಡಿಸುವಗಳು ಅಂತ ಹೇಳುವುದನ್ನು ನೋಡುತ್ತಾ ಇದ್ದೇವೆ. ಇದು ಮಾತ್ರವಲ್ಲದೆ ದೇವರ ವಾಕ್ಯ ಹೇಳುವಂಥದ್ದೇನೆಂದರೆ, ನಿಂತವುಗಳೇ ಮನುಷ್ಯರನ್ನು ಕೆಡಿಸುವಂಥವುಗಳು. ಕೆಟ್ಟೋಗೋರು ಎಲ್ಲಿದ್ದರೂ ಕೆಟ್ಟೋಗ್ತಾರೆ. ಆದರೆ ಒಳ್ಳೆಯತನದಿಂದ ಇರಬೇಕೆನ್ನುವಂಥವರು ಎಷ್ಟು ಕೆಟ್ಟತನ ಬಂದರೂ, ಎಷ್ಟು ವಿರೋಧವಾಗಿದ್ದರೂ ಕೂಡ ಕೆಟ್ಟತನದಿಂದ ದೂರವಾಗಿಯೇ ಪರಿಶುದ್ಧರಾಗಿಯೇ ಇರುವಂಥವರು ಆಗುತ್ತಾರೆ. ಕೆಟ್ಟೋಗೋರಿಗೆ ಎಲ್ಲ ಸ್ಥಳಗಳಲ್ಲಿ ಕೆಡುಕು ಕಾಣಿಸ್ತದೆ, ಒಳ್ಳೆಯವರಿಗೆ ಒಳ್ಳೆಯತನವನ್ನು ಕಾಣಿಸ್ತದೆ. ದೇವಜನವೇ, ನೀವು ನೋಡ್ತೀರಾ, ಸಮುದ್ರದಲ್ಲಿರುವಂಥ ನೀರು ಉಪ್ಪು ನೀರಾಗಿರುತ್ತದೆ. ಸಮುದ್ರದ ನೀರೆಲ್ಲ ಉಪ್ಪೆ. ಆದರೆ ಆ ಸಮುದ್ರದ ನೀರಿನಲ್ಲಿ ಹುಟ್ಟಿ ಅಲ್ಲೇ ಬದುಕಿರುವಂಥ ಮೀನಿನಲ್ಲಿ ಉಪ್ಪಿರುವುದಿಲ್ಲವಂತೆ. ಅಂದರೆ ಅದರ ಅರ್ಥ, ನಾವು ಜೀವಿಸುವಂಥ ಜೀವಿತ ಇಲ್ಲವೇ ಲೋಕವು ಪಾಪಮಯವಾಗಿದ್ದರೂ ಕೂಡ ನಾವು ಪರಿಶುದ್ಧರಾಗಿಟ್ಟುಕೊಳ್ಳಲಿಕ್ಕೆ ಸಾಧ್ಯ ಇದೆ ಎಂದು ವಾಕ್ಯವು ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ. ಇಷ್ಟು ಮಾತ್ರ ಅಲ್ಲ, ಈಗ ಅಂದುಕೊಂಡು ಹೊರಟು ಹೋಗಬೇಡ್ರಿ. ದೇವರ ವಾಕ್ಯವು ಇನ್ನು ಅನೇಕ ಕಾರ್ಯಗಳನ್ನು, ಆಲೋಚನೆಗಳನ್ನು ನಮಗೆ ಕೊಡುವಂಥದ್ದಾಗಿದೆ. ಅದರಲ್ಲಿ ನಾವು ನೋಡುವಂಥದ್ದಾಗಿದ್ದರೆ, ಇವೇ ಮನುಷ್ಯನನ್ನು ಹೊಲೆ ಮಾಡುವಂಥವುಗಳು. ಇವೇ ಅಂತ ಹೇಳುವಾಗ ನಾವು ಈ ದಿನ ನಾವು ನೋಡಲಿಕ್ಕೆ ಹೋಗ್ತಾ ಇರುವಂಥ ಸುಮಾರು 5 ಕಾರ್ಯಗಳು, 5 ರೀತಿಯಾಗಿ ನಾವು ಏನು ಮಾಡ್ತೇವೆ, ಯಾವ ರೀತಿಯಾಗಿ ನಾವು ಕೆಡಲಿಕ್ಕೆ ಕಾರಣ ಆಗ್ತದೆ ಅನ್ನುವಂಥದ್ದನ್ನು ನಾವು ಆಲೋಚಿಸೋಣ. ಮೊಟ್ಟ ಮೊದಲನೇದಾಗಿ ಕೆಟ್ಟ ಆಲೋಚನೆಗಳು. ಕೆಟ್ಟ ಆಲೋಚನೆಗಳು. ದೇವರ ವಾಕ್ಯ ಹೇಳುತ್ತದೆ, ದ ಈವಿಲ್ ಥಾಟ್ಸ್. ಇಲ್ಲಿ ಹೇಳ್ತದೆ, ಮನಸ್ಸಿನೊಳಗಿಂದ ಬರುವಂಥವು, ಹೊರಗಿಂದ ಬರುವಂಥದ್ದಲ್ಲ. ತಿನ್ನುವುದು, ಕುಡಿಯುವುದು ಅದರಿಂದ ಅಲ್ಲ, ಅವು ಕೆಟ್ಟವುಗಳಲ್ಲ ಅಂತ ಹೇಳ್ತಾ ಇಲ್ಲ, ಕೆಟ್ಟವುಗಳೇ. ಆದರೆ
ಇಲ್ಲಿ ಹೇಳುತ್ತಿರುವಂಥ ಮಾತು ಮನಸ್ಸಿನೊಳಗಿಂದ ಈವಿಲ್ ಥಾಟ್ಸ್ ಅನ್ನೋದು ಆಲೋಚನೆಗಳು. ಈ ಆಲೋಚನೆಗಳು ಒಳ್ಳೆಯವೂ ಇದೆ, ಕೆಟ್ಟವೂ ಇದೆ ಅಲ್ವಾ? ಈ ವಿಡಿಯೋ ನೋಡಲಿಕ್ಕೆ ಬರುವಾಗ ಲೈಕ್ ಮಾಡೋರು ಇದ್ದಾರೆ, ಡಿಸ್ಲೈಕ್ ಮಾಡೋರು ಇದ್ದಾರೆ, ಬಂದು ಏನು ಚೆನ್ನಾಗಿಲ್ಲಪ್ಪ ಅನ್ನುವರು ಇದ್ದಾರೆ. ಇರಲಿ, ದೇವರಿಗೆ ಸ್ತೋತ್ರ. ನಾವು ಹೇಳುವಂಥ ವಾಕ್ಯದಿಂದ ಬಲ ಹೊಂದುವವರಿದ್ದಾರೆ. ಇವರು ಏನು ಹೇಳ್ತಾರಪ್ಪ, ಇವ್ರು ಹೇಳಿದ್ದು ಸರಿ ಇಲ್ಲ ಅನ್ನುವಂಥವರು ಇದ್ದಾರೆ. ಒಳ್ಳೆಯ ಆಲೋಚನೆ ಉಳ್ಳವರು ಇದ್ದಾರೆ, ಕೆಟ್ಟ ಆಲೋಚನೆ ಉಳ್ಳವರು ಇದ್ದಾರೆ. ಈ ಲೋಕದಲ್ಲಿ ಎರಡೂ ಕಡೆ ಒಳ್ಳೆಯದು ಕೆಟ್ಟದ್ದು ಒಂದು ಯುದ್ಧದ ರೀತಿಯಲ್ಲಿ, ವಿರೋಧ ಪಕ್ಷಗಳ ರೀತಿಯಲ್ಲಿ, ವಿರುದ್ಧ ಆಟದ ಗುಂಪುಗಳ ರೀತಿಯಲ್ಲಿ ಇದ್ದೇ ಇರುತ್ತದೆ ಯಾವಾಗಲೂ. ಆದರೆ ಇಲ್ಲಿ ಹೇಳುತ್ತಿರುವಂಥದ್ದು ಕೆಟ್ಟ ಆಲೋಚನೆಗಳು. ಮತ್ತಾಯನು ಬರೆದ ಸುವಾರ್ತೆ ಅದರ 15ನೇ ಅಧ್ಯಾಯದ 19 ಮತ್ತು 20ನೇ ವಚನವನ್ನು ಓದುವಾಗ, ಹೇಗೆಂದರೆ ಮನಸ್ಸಿನೊಳಗಿಂದ ಕೆಟ್ಟ ಆಲೋಚನೆ, ಕೊಲೆ, ಆದರ, ಸೂಳೆಗಾರಿಕೆ, ಕಳ್ಳತನ, ಸುಳ್ಳು ಸಾಕ್ಷಿ, ಬೈಗುಳು ಹೊರಟು ಬರುತ್ತವೆ. ಮನುಷ್ಯನನ್ನು ಕೆಡಿಸುವಂಥವುಗಳು ಇವೆ. ಬೈಬಲ್ ವಾಕ್ಯ ಹೇಳ್ತಾ ಇರುವಂಥದ್ದು ಬೇರೆ. ಮನುಷ್ಯನನ್ನು ನಿಜವಾಗಿ ಕೆಡಿಸುವಂಥವುಗಳು ಯಾವುವು? ನಿಜವಾಗಿ ಕೆಡಿಸುವಂಥವುಗಳು ಯಾವುವು? ಇವುಗಳೇ ಅಂತ, ಇಂಥವುಗಳೇ ಮನುಷ್ಯನನ್ನು ಕೆಡಿಸುತ್ತವೆ. ಹೌದು, ನಿಜ ದೇವಜನವೇ, ನಾನು ಒಪ್ಪಿಕೊಳ್ಳುತ್ತೇನೆ. ನಿಮ್ಮ ಕುಟುಂಬವು ಕೆಡುವುದಕ್ಕೆ, ಕೆಲವು ಮಕ್ಕಳು ಯವ್ವನಸ್ಥರು ಕೆಡುವುದಕ್ಕೆ ಕಾರಣ ಕುಡುಕತನ, ಧೂಮಪಾನ, ನಶೆ ಪದಾರ್ಥಗಳು, ಮೊಬೈಲ್ಗಳು, ಸಹವಾಸ ದೋಷಗಳು, ಇವೆಲ್ಲವೂ ನಿಜಾನೇ. ಆದರೆ ಇವುಗಳಿಗಿಂತಲೂ ಇನ್ನೂ ಅಧಿಕವಾದ ಕೃತ್ಯಗಳು ಮುಂದೆ ಬರ್ತಾ ಇದ್ದಾವೆ. ಅವುಗಳ ಮೂಲಕವಾಗಿ ಏನಾಗ್ತದೆ ಅಂದರೆ ಕೆಟ್ಟತನವು ಬರುತ್ತದೆ. ಆದರೆ ದೇವರು ಹೇಳ್ತಾನೆ, ಕೆಟ್ಟತನವು ಈ ರೀತಿ ಸುತ್ತಲೂ ಇದ್ದರೂ ನೀವು ಹೇಗಿರಬೇಕು, ನಿಮ್ಮ ಜೀವಿತ ಹೇಗಿರಬೇಕು ಎಂಬುದನ್ನು ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 12ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳಿಕೊಳ್ಳುವಿರಿ ಅಂತ ದೇವರ ವಾಕ್ಯ ಹೇಳುತ್ತಾ ಇದೆ. ವಿವೇಚಿಸಿ ತಿಳ್ಕೊಳ್ಳುವಿರಿ. ದೇವಭಕ್ತರೇ, ನಾವು ವಿವೇಚಿಸಿ ತಿಳ್ಕೊಳ್ಬೇಕು. ತಿಳ್ಕೊಳ್ಳೋದಲ್ಲ, ವಿವೇಚಿಸಿ. ನೋಡಿ, ಒಂದು ಕಾರ್ಯವನ್ನು ನಾವು ಆಳವಾಗಿ ಅರ್ಥ ಮಾಡಿಕೊಳ್ಳಬೇಕು. ನಾವು ಹಾಗಾದರೆ ಇಂಥವುಗಳಿಂದ ಕೆಟ್ಟು ಹೋಗಬಾರದಾದರೆ ನಾವೇನು ಮಾಡಬೇಕು? ಇಹಲೋಕದ ನಡವಳಿಕೆಯನ್ನು ಅನುಸರಿಸಬಾರದು. ಫಸ್ಟ್ ಥಿಂಗ್, ನಾವು ಲೋಕದ ಜನರು ಏನು ಯೋಚನೆ ಮಾಡ್ತಾರೆ, ಏನು ನಡ್ಕೊಳ್ತಾರೆ ಅನ್ನೋದು ನಾವು ನಡೆಯಬಾರದು. ಅವರಂತೆ ನಾವು ನಡೆಯದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಒಳ್ಳೆಯ ಹೊಸ ಒಂದು ನೋಡಿ, ಇಹಲೋಕದ ನಡವಳಿಕೆಯನ್ನು ಅನುಸರಿಸಬಾರದು, ಬದಲಾಗಿ ನೂತನ ಮನಸ್ಸನ್ನು ಹೊಂದಿಕೊಂಡು, ಮೂರನೇದು ಪರಲೋಕ ಭಾವದವರಾಗಿರಬೇಕು. ಇದು ಒಂದೊಂದು ಸ್ಟೆಪ್ ಇದೆ. ಹೌದು, ಅವ್ರ ಜೊತೆ ಸೇರಲ್ಲ ಅನ್ನುವಂಥದ್ದು ಮುಖ್ಯ ಅಲ್ಲ. ಎರಡನೇದು ಹೊಸ ಮನಸ್ಸನ್ನು ಧರಿಸಿಕೊಳ್ಳೋದು ಮುಖ್ಯ. ಅಷ್ಟು ಸಾಲದು, ಮೂರನೇದು ಪರಲೋಕ ಭಾವದವರಾಗಿರಬೇಕು. ಈ ಗುಂಪಲ್ಲಿ ನೀವು ಎಲ್ಲಿದ್ದೀರಾ? ಕೆಲವರು ಹೇಳ್ತಾರೆ, ನಾನೇನು ಕೆಟ್ಟವಳಲ್ವಲ್ಲ, ನಾನೇನು ಕೆಟ್ಟವನಲ್ವಲ್ಲ, ಹಾಗಾದರೆ ನಾನು ಚರ್ಚ್ಗೂ ಬರಲ್ಲ, ಪ್ರೇಯರ್ಗಳು ಮಾಡಲ್ಲ, ಅದೆಲ್ಲ ನಾನು ಮಾಡಲ್ಲ, ಬಟ್ ನಾನು ಒಳ್ಳೆಯವಳು, ನಾನು ಒಪ್ಪಿಕೊಳ್ಳುತ್ತೇನೆ. ಹೌದು, ಎಸ್, ನೀವು ಒಳ್ಳೆಯವರೇ, ಇಲ್ಲ ಅಂತ ಹೇಳ್ತಾ ಇಲ್ಲ, ಬೈಬಲ್ ಕೂಡ ಹೇಳ್ತಾ ಇದೆ. ಆದರೆ ನೀವು ಅವರ ಜೊತೆಗೆ ಸೇರದೇ ಇರುವುದು ಮಾತ್ರವಲ್ಲ, ಎರಡನೇದು ನೂತನ ಮನಸ್ಸನ್ನು ಹೊಂದಬೇಕು. ಅಷ್ಟೂ ಸಾಲದು, ಮೂರನೇದು ಪರಲೋಕ ಭಾವದವರಾಗಿರಬೇಕು. ಆ ಪರಲೋಕ ಭಾವದವರಾಗಿದ್ದರೆ ಮಾತ್ರವೇ, ಪರಲೋಕ ಭಾವದವರಾಗಿದ್ದರೆ ಆಗ ನಿಮಗೆ ಗೊತ್ತಾಗ್ತದೆ ದೇವರ ಚಿತ್ತಕ್ಕನುಸಾರವಾದದ್ದು ಯಾವುದು, ದೋಷವಿಲ್ಲದೆ ಇರುವಂಥದ್ದು ಯಾವುದು, ಮೆಚ್ಚುಗೆಯಾಗಿರುವುದು ಯಾವುದು, ಉತ್ತಮವಾದಿರುವುದು ಯಾವುದು ನಿಮಗೆ ಗೊತ್ತಾಗ್ತದೆ. ವಾಕ್ಯನೇ ಕೇಳಿಲ್ಲ, ಪ್ರಾರ್ಥನೆ ಮಾಡಿಲ್ಲ, ದೇವರನ್ನು ಅನುಸರಿಸಿ ನಡೆದಿಲ್ಲ ಅಂದರೆ ಇದು ಏನು, ಇದು ಏಕೆ ಅಂತ ಗೊತ್ತಾಗಲ್ಲ. ಅನೇಕ ಯವ್ವನ ಮಕ್ಕಳಿಗೆ ಅನೇಕರು ಹೇಳ್ತಾ ಇರ್ತಾರೆ, ಟಿ ವಿ ನೋಡೋದು ತಪ್ಪ, ಸಿನಿಮಾ ನೋಡೋದು ತಪ್ಪ, ಸೀರಿಯಲ್ ನೋಡೋದು ತಪ್ಪ. ಏನಾಗ್ಬಿಡುತ್ತೆ, ಅಷ್ಟಕ್ಕೆ ನಾವು ಪಾಪಿಗಳಾಗಿ ಹೋಗ್ತೀವ? ಅನ್ಯ ಜನರೊಟ್ಟಿಗೆ ಹೋಗೋದಷ್ಟು ಅಷ್ಟರಲ್ಲಿ ನಾವು ಪಾಪಿಗಳಾಗಿ ಹೋಗ್ತೀವ? ಅವರು ಕೊಟ್ಟಿದ್ದು ತಿನ್ನುವಷ್ಟರಲ್ಲಿ ನಾವು ಪಾಪಿಗಳಾಗಿ ಹೋಗ್ತೀವ?
ಹಾಗಾದರೆ ಅವರೇ ಯಾಕೆ, ಹಾಗಾದರೆ ಇವರೇ ಯಾಕೆ, ಇದು ಯಾಕೆ, ಅದು ಯಾಕೆ. ಈಗಿನ ಕಾಲವೇನಾಗಿದೆ ಗೊತ್ತಾ ಪ್ರಿಯ ದೇವಜನವೇ? ಎಲ್ಲರಿಗೂ ಗೊತ್ತು ಎಲ್ಲ ವಿಚಾರಗಳು. ಆದರೆ ಗಮನಿಸಿ ನನ್ನ ಪ್ರಿಯ ದೇವಜನವೇ, ಗಮನಿಸಿರಿ. ಲೋಕದ ರೀತಿ ನೀತಿಗಳಂತೆ ನೀವು ನಡೆಯಬೇಡ್ರಿ. ವಾದ ಮಾಡಲಿಕ್ಕೂ ಕಾರಣ ಕೊಡಲಿಕ್ಕೂ ಅನೇಕವಿದ್ದಾವೆ. ನಾವು ಹೇಗೆ ನಡ್ಕೊಳ್ಳಬೇಕು ಇದು ನಮ್ಮ ಯವನಸ್ಥರಿಗೆ ಗೊತ್ತಿರಬೇಕು. ಇದು ತಪ್ಪು ಅಂದರೆ ತಪ್ಪು, ಇದು ಸರಿ ಅಂದರೆ ಸರಿ. ಕೆಲವು ಇದು ಅಲ್ಲ ಅದು ಅಲ್ಲ ಅನ್ನೋ ರೀತಿಯಲ್ಲಿ ಇರ್ತದೆ. ಅಂಥ ಸಂದರ್ಭದಲ್ಲಿ ನಾವು ಹೇಗಿರಬೇಕು ಅದು ಕೂಡ ನಮಗೆ ಗೊತ್ತಾಗಬೇಕು. ಅದು ಗೊತ್ತಾಗಬೇಕಾದರೆ ಈ 3 ಕಾರ್ಯಗಳನ್ನು ಮಾಡಬೇಕು. ಏನದು? ಇಹಲೋಕದ ನಡವಳಿಕೆಯನ್ನು ಅನುಸರಿಸಬಾರದು. 2 ನೂತನ ಮನಸ್ಸನ್ನು ಹೊಂದಿಕೊಳ್ಳಬೇಕು. 3 ಪರಲೋಕ ಭಾವದವರಾಗಿರಬೇಕು. ಅದನ್ನು ಮಾಡದೆ ಹೋದರೆ ನಮಗೇನಾಗುತ್ತೆ ಗೊತ್ತಾ? ಸರಿಯಾಗಿರೋದಿಲ್ಲ. ಅದೇ ದೇವರ ವಾಕ್ಯ ಹೇಳುತ್ತದೆ, ಆ ರೀತಿ ನೀವಿರಬಾರದು. ಒಂದು ನಾವೇನು ನೋಡಿದ್ವಿ? ಈವಿಲ್ ಥಾಟ್ಸ್, ಕೆಟ್ಟ ಆಲೋಚನೆಗಳ ಮೂಲಕವಾಗಿ ಏನಾಗ್ತಾರೆ? ಇವರು ಕೆಟ್ಟು ಹೋಗ್ತಾರೆ. ಎರಡನೇದೇನೆಂದರೆ ವ್ಯಭಿಚಾರ, ಅನೈತಿಕತೆ ಮತ್ತು ಅಶುದ್ಧತೆ. ಏನದು? ಅಡಲ್ಟ್ರಿ, ಫಾರ್ನಿಕೇಷನ್, ಅನ್ಕ್ಲೆನ್ಲಿನೆಸ್. ಏನಪ್ಪ ವ್ಯಭಿಚಾರ? ಈಗ ನೀವು ಅಂದುಕೊಡ್ತೀವಿ, ನಾನೇನು ವ್ಯಭಿಚಾರ ಮಾಡಿಲ್ಲ, ನಾನಂಥವಳಲ್ಲ, ನಾನಂಥವನಲ್ಲ. ನೀವು ಯಾರಿಗೋ ಇದನ್ನು ಹೇಳುತ್ತಿಲ್ಲ, ದೇವರ ಹತ್ರ ಕೇಳಬೇಕು. ಕ್ಷಮಿಸಿ, ನೀವು ಅಂತ ಹೇಳಿದರೆ ದೇವಭಕ್ತರು ಪ್ರತಿಯೊಬ್ಬರೂ ನಾನೇನೂ ಅಲ್ಲ, ತಪ್ಪೇ ಮಾಡಿಲ್ಲ ಅನ್ನುವುದಾದರೆ ಒಂದು ವಾಕ್ಯವನ್ನು ನಿಮಗೋಸ್ಕರ ನಾನು ಓದುತ್ತೇನೆ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 28ನೇ ವಚನ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಪರಸ್ತ್ರೀಯನ್ನು ನೋಡಿ ಮೋಹಿಸುವ ಪ್ರತಿ ಮನುಷ್ಯನು ಆಗಲೇ ತನ್ನ ಮನಸ್ಸಿನಲ್ಲಿ ಆಕೆಯ ಕೂಡ ವ್ಯಭಿಚಾರ ಮಾಡಿದವನಾದನು. ಮೋಶೆಯ ಮೂಲಕ ಕೊಡಲ್ಪಟ್ಟಂಥ ಧರ್ಮಶಾಸ್ತ್ರದ ಪ್ರಕಾರವಾದದ್ದು ಬೇರೆ, ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ಸಿಕ್ಕಿರುವಂಥದ್ದು ಬೇರೆ. ಯೇಸು ಕ್ರಿಸ್ತನು ಕೊಡುವಂಥ ಕಟ್ಟಳೆಗಳು, ಆಜ್ಞೆಗಳು ಬಹುಭಯಂಕರವಾಗಿರುವಂಥವುಗಳು. ಆತನೇ ಹೇಳುತ್ತಿದ್ದಾನೆ ಏನೆಂದರೆ, ನಾನು ನಿಮಗೆ ಹೇಳುತ್ತಾ ಇದ್ದೇನೆ, ಪರಸ್ತ್ರೀ ಮದುವೆಯಾಗಿರುವ ಹೆಂಡತಿನೋ ಗಂಡನೋ ಅಲ್ಲ, ಎಕ್ಸ್ಟ್ರಾ ಮ್ಯಾರಿಟಲ್ ಅಫೈರ್ಸ್, ಪ್ರೀ ಮ್ಯಾರಿಟಲ್ ಅಫೈರ್ಸ್, ಮದುವೆಗೆ ಮುಂಚೆ ಇರುವಂಥ ಸಂಬಂಧಗಳು, ಮದುವೆ ಆದ ನಂತರ ಇರುವ ಸಂಬಂಧಗಳು, ವಿವಾಹೇತರವಾದ ಸಂಬಂಧಗಳು, ಇದರ ಕುರಿತಾಗಿ ಮಾತನಾಡುತ್ತಿರುವುದು. ನೀವೇನಾದರೂ ನಿಮ್ಮ ಮನಸ್ಸಲ್ಲಿ ಮೋಹಿಸುವ ಪ್ರತಿ ಮನುಷ್ಯನು ಪಾಪ ಮಾಡಿದವನಾಗಿರುವನು. ಈಗ ಆಲೋಚನೆ ಮಾಡಿ. ಈಗಿಲ್ಲ ಪಾಸ್ಟ್ರೇ, ಆದರೆ ಯವ್ವನ ಪ್ರಾಯದಲ್ಲಿದ್ದಾಗ, ಮದುವೆ ಆಗೋಕ್ಕೆ ಮುಂಚೆ, ಮದುವೆ ಆದ ಪ್ರಾರಂಭದಲ್ಲಿ ನಾವೇನು ತಪ್ಪೇ ಮಾಡಿಲ್ವಾ? ಯಾವುಗಳಿಂದ ನಾವು ಕೆಡುತ್ತಿರುವುದು? ದೇವರು ವಾಕ್ಯ ಹೇಳುತ್ತಾ ಇದೆ, ನೀವು ಇಂಥ ಆಲೋಚನೆ ಮಾಡುವುದರಿಂದ ಕೆಟ್ಟು ಹೋಗುತ್ತೀರಿ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. 2ನೇ ಭಾಗ ಹೇಳುತ್ತದೆ ಅನೈತಿಕತೆ ಮತ್ತು ಅಶುದ್ಧತೆ. ಒಬ್ಬರನ್ನು ದೇವರ ವಾಕ್ಯ ಹೇಳುತ್ತದೆ, ನಾವು ಒಂದು ಮದಲಗಿತ್ತಿಯಂತೆ, ದೇವರೊಂದು ಮದಲಿಂಗನಂತೆ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ಎಂದು ಬೈಬಲ್ ಹೇಳುತ್ತಾ ಇದೆ. ಹಾಗಾದರೆ ಯಾವ ನಮ್ಮನ್ನು ಕೆಡಿಸ್ತಾ ಇದೆ? ಕುಡಿತ, ಗಾಂಜಾ, ಸಿನಿಮಾ, ಸಿಗರೆಟು ಇವುಗಳಿಗಿಂತಲೂ ನಾವು ಮಾಡುತ್ತಿರುವ ಶಾರೀರಿಕ ಇಚ್ಛೆಗಳು, ಅವುಗಳಿಗಿಂತಲೂ, ನನ್ನ ಉದ್ದೇಶ ಅವುಗಳಿಲ್ಲ ಅಂತಲ್ಲ, ಆದರೆ ವಾಕ್ಯ ಹೇಳುತ್ತದೆ ಇಂಥವುಗಳೇ ಕೆಡಿಸ್ತಾ ಇದ್ದೇವೆ ಜಾಸ್ತಿ ನಿಮ್ಮನ್ನು. ನಾವು ಯಾವಾಗಲೂ ಪ್ರಸಂಗಗಳಲ್ಲಿ ಕೇಳಿಸ್ಕೊಳ್ತೇವೆ, ಅವರು ಮಾಡಿದಂಥದ್ರು ಇದು ಕುಡಿತದಿಂದ, ಇಲ್ಲವೇ ಅವರು ಮದ್ಯಪಾನದಿಂದ, ಅವರು ಧೂಮಪಾನದಿಂದ, ಇವುಗಳ ಬಗ್ಗೆ ಮಾತನಾಡ್ತಾ ಇರ್ತೀವಿ. ಅದರ ದೇವರ ವಾಕ್ಯ ಇನ್ನೂ ಆಳಕ್ಕೆ ಹೋಗಿ ಮಾತನಾಡುತ್ತದೆ. ಅದು ನೀವು ತಪ್ಪು ಅಂತೀರಾ, ಅನ್ಯರೂ ತಪ್ಪು ಅಂತ ಹೇಳ್ತಾರೆ, ಅದನ್ನು ಬಿಡ್ರಿ. ಆದರೆ ಅದಕ್ಕೆ ಒಳಪಟ್ಟಿರುವಂಥ ಕಾರ್ಯಗಳನ್ನು ಬೈಬಲ್ ಹೇಳುತ್ತಾ ಇದೆ. ಇದು ಕೇವಲ ದೇಹವನ್ನಲ್ಲ, ಇವು ಆತ್ಮವನ್ನು ಕೆಡಿಸುವಂಥ ಪಾಪಗಳಾಗಿವೆ. 3ನೇದಾಗಿ ನಾವು ನೋಡುತ್ತಾ ಇರುವಂಥದ್ದು ಕಳ್ಳತನ, ಹೊಟ್ಟೆ ಕಿಚ್ಚು, ಕೊಲೆಯ ಆಲೋಚನೆಗಳು. ಏನಪ್ಪ ಕಳ್ಳತನ? ನಾವು ಯಾವತ್ತೂ ಕಳ್ಳತನನೇ ಮಾಡಿಲ್ಲ ಪಾಸ್ಟ್ರೇ ಅಂತ ನೀವು ಹೇಳಬಹುದು. ನನ್ನ ಪ್ರಿಯ ದೇವಜನರೇ, ಕಳ್ಳತನ ಮಾಡಿಲ್ಲ ಅಂತ ಓಕೆ, ಒಂದನ್ನು ನಾವು ಮಾಡಿಲ್ಲ, ಬೇರೊಂದನ್ನು ನಾವು ಮಾಡಿರಬಹುದು. ಅಲ್ಲಿ ಹೇಳುತ್ತಾ ಇದೆ ಹೊಟ್ಟೆ ಕಿಚ್ಚು. ಇಲ್ಲವಾ ಹೊಟ್ಟೆ ಕಿಚ್ಚು? ಹೊಟ್ಟೆ ಕಿಚ್ಚು, ಕೊಲೆಯ ಆಲೋಚನೆಗಳು, ಇವು ಯಾವ ಇರಬಾರದಂಥ ದೇವರು ವಾಕ್ಯ, ಇವು ಕೂಡ ಮನುಷ್ಯನನ್ನು ಕೆಡಿಸುವಂಥವುಗಳಾಗಿವೆ ಎಂದು ದೇವರ ವಾಕ್ಯದಲ್ಲಿ ಹೇಳುತ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, 4ನೇದಾಗಿ ಮೋಸ, ಅಸೂಯೆ, ದೂಷಣೆ, ಅಹಂಕಾರ ಮನುಷ್ಯರಿಗೆ ಇರುವಂಥದ್ದು.
ಹೌದು, ಕಳ್ಳತನ ಇಲ್ಲ ಅಂದರೂ, ಹೊಟ್ಟೆ ಕಿಚ್ಚಿಲ್ಲ ಅಂದರೂ, ಕೊಲೆ ಆಲೋಚನೆಗಳಿಲ್ಲ ಅಂದರೂ, ಮೋಸದ ಆಲೋಚನೆಗಳು, ಅಸೂಯೆಯ ಆಲೋಚನೆಗಳು, ದೂಷಣೆ ಮಾಡುವಂಥದ್ದು. ಮನುಷ್ಯರ ಬುದ್ಧಿ ಯಾವಾಗಲೂ ದೂಷಣೆ ಮಾಡುವಂಥ ಬುದ್ಧಿ. ಅವರು ಸರಿಯಿಲ್ಲ, ಇವರು ಸರಿಯಿಲ್ಲ, ಇದು ಸರಿಯಿಲ್ಲ, ಅದು ಸರಿಯಿಲ್ಲ. ದೇವರು ಹೇಳ್ತಾನೆ, ಇಂಥವುಗಳೇ ನಿಮ್ಮನ್ನು ಕೆಡಿಸುತ್ತವೆ. ಅಸೂಯೆ ನಮ್ಮಲ್ಲಿದೆಯಾ? ಹೊಟ್ಟೆ ಕಿಚ್ಚಿದೆಯಾ? ದೂಷಣೆ ಮಾಡುವಂಥ ಸ್ವಭಾವ ಇದೆಯಾ? ನಾನು ಒಳ್ಳೆಯವಳು, ನಮ್ಮವರು ಒಳ್ಳೆಯವರು, ಅವರು ಕೆಟ್ಟವರು, ಅವರ ಸಭೆ ಕೆಟ್ಟದ್ದು, ಇದು ಕೆಟ್ಟದ್ದು ಅಂತ ಹೇಳುತ್ತಾ ಪರರನ್ನು ದೂಷಣೆ ಮಾಡುವಂಥ ಕೃತ್ಯಗಳನ್ನೇ ನಾವು ಮಾಡುತ್ತಾ ಇರುತ್ತೇವಲ್ಲವಾ? ದೇವರ ವಾಕ್ಯ ಹೇಳುತ್ತದೆ, ಇಂಥವುಗಳೇ ನಿಮ್ಮನ್ನು ಕೆಡಿಸುವಂಥವುಗಳು ಅಂತ ದೇವರ ವಾಕ್ಯವೇ ಹೇಳುತ್ತಾ ಇದೆ. ಹಲ್ಲೆಲೂಯಾ. ವಾಕ್ಯವನ್ನು ಆಲಿಸುತ್ತಿರುವಂಥ ನನ್ನ ಪ್ರೀತಿಯ ದೇವಜನವೇ, ನಿಮ್ಮನ್ನು ನನ್ನನ್ನು ದೇವರು ನೋಡಿ ಹೇಳುವಂಥ ಕಾರ್ಯ, ನೀವು ಈ ರೀತಿಯಾಗಿ ಇದ್ದೀರಾ? ಅಹಂಕಾರಿಗಳು. ದೇವರು ಅಹಂಕಾರಿಗಳನ್ನು ಎದುರಿಸ್ತಾರೆ. ಯಾಕೋಬನ ಪತ್ರಿಕೆ ಅದರ 4ನೇ ಅಧ್ಯಾಯದ 6ನೇ ವಚನ ಹೇಳುತ್ತದೆ, ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಎಂದು ಹೇಳುತ್ತಾ ಇದೆ. ದೀನರಿಗೆ ಏನು ಮಾಡ್ತಾರಂತೆ? ಕೃಪೆಯನ್ನು ಅನುಗ್ರಹಿಸುತ್ತಾನೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ ಉಂಟಾಗಲಿ. ನೀವು ದೀನರ, ಅಹಂಕಾರಿಗಳ? ಯಾರಾಗಿದ್ದೇವೆ ನಾವು? ಅಹಂಕಾರಿಗಳಾಗಿದ್ದೇವ, ದೀನರಾಗಿದ್ದೇವ? ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ತೋರಿಸುತ್ತಾನೆ. ಅಹಂಕಾರಿಗಳಂದರೆ ಕೇವಲ ಅಲ್ಲೋ ಇಲ್ಲ ಅಲ್ಲ ಅತ್ತೆ ಆಗಿರುವಂಥವರು. ನಾನು ಅತ್ತೆ ಅಲ್ವ, ನಾನು ಸೊಸೆ, ನಾನಿನ್ನ ಗಂಡ, ನಾನಿನ್ನ ಹೆಂಡತಿ, ಅದರಲ್ಲಿ ಓವರ್ ಆಗಿ ಕಂಟ್ರೋಲ್ ಮಾಡಲಿಕ್ಕೆ ನೋಡುವಂಥ ಬುದ್ಧಿ ಅಹಂಕಾರನೇ. ನಾನು ಯಾರು, ನಾನು ಏನು ಅನ್ನುವಂಥ ಅಹಂಕಾರದ ಜೀವಿತ. ಪ್ರಿಯ ದೇವ ಮಕ್ಕಳೇ, ನಾವು ಮೇಲ್ನೋಟಕ್ಕೆ ಕೆಲವುಗಳ ಮೇಲೆ ಹಾಕಿಬಿಟ್ಟು ಒಳಗಡೆ ಇರುವಂಥ ಪಾಪಗಳನ್ನು ನಾವು ಬಚ್ಚಿಟ್ಟುಕೊಂಡು ಬಿಡುತ್ತೇವೆ. ಆದರೆ ಒಳಗಿರುವ ಪಾಪಗಳನ್ನು ದೇವರು ನೋಡುತ್ತಾರೆ. ಮೇಲೆ ನಾವು ಮಾಡುವಂಥ ತಪ್ಪುಗಳನ್ನು ಮನುಷ್ಯರೇ ಕಂಡುಹಿಡಿದು ಬಿಡುತ್ತಾರೆ. ಆದರೆ ಒಳಗಿರುವಂಥ ಪಾಪಗಳನ್ನು ದೇವರು ಬಯಲುಪಡಿಸುತ್ತಾರೆ. ದೇವರು ಹೇಳ್ತಾನೆ, ಹೊರಗೆ ಮಾತ್ರ ಅಲ್ಲ, ಒಳಗೂ ನೀವು ಶುದ್ಧರಾಗಿರಬೇಕು. ನಿಮ್ಮನ್ನು ನೀವು ಶುದ್ಧಿ ಮಾಡಿಕೊಳ್ಳಬೇಕು. ದೇವರ ವಾಕ್ಯ ಯಾವತ್ತೂ ನಮ್ಮನ್ನು ತಪ್ಪಿದಸ್ಥರನ್ನಾಗಿ ಮಾಡುವುದಕ್ಕಾಗಿ ನಮ್ಮೊಟ್ಟಿಗೆ ಮಾತನಾಡುವುದಿಲ್ಲ, ಬದಲಾಗಿ ನಮ್ಮನ್ನು ಸರಿಪಡಿಸಿಕೊಳ್ಳುವುದಕ್ಕಾಗಿ, ದೇವರು ನಮ್ಮನ್ನು ತನಗೆ ಯೋಗ್ಯರನ್ನಾಗಿ ಮಾಡಿಕೊಳ್ಳುವುದಕ್ಕಾಗಿ ಮಾತ್ರವೇ ಇದನ್ನು ಮಾಡುತ್ತಾರೆ. ನನ್ನ ಮಕ್ಕಳು ಪರಿಶುದ್ಧರಾಗಿರಬೇಕು. ಕಾರಣ, ನಾನು ಪರಿಶುದ್ಧನಾಗಿರುವಂತೆ ನನ್ನ ಮಕ್ಕಳು ಕೂಡ ಪರಿಶುದ್ಧರಾಗಿರಬೇಕೆಂದು ಆತನು ಆಶಿಸುವಂಥ ದೇವರಾಗಿದ್ದಾರೆ. ಈ ದಿನ ಈ ವಾಕ್ಯಗಳು, ಮಾತುಗಳು ನನಗೆ ಸಂಬಂಧಪಟ್ಟಿಲ್ಲ, ನಾನು ಚೆನ್ನಾಗಿದ್ದೀನಿ, ನಾನೇನು ತಪ್ಪು ಮಾಡಿಲ್ಲ ಅನ್ನುವಂಥವ್ರಿಗೋಸ್ಕರ ಅಲ್ಲ. ಇದು ಕನ್ನಡಿಯ ರೀತಿಯಲ್ಲಿ ನಮ್ಮನ್ನು ಪರೀಕ್ಷೆ ಮಾಡಿಕೊಂಡು, ನೀನು ಎಲ್ಲ ನೀಟಾಗಿದ್ದರೆ, ನೀನು ಒಳ್ಳೆಯ ರೀತಿಯಲ್ಲಿದ್ದರೆ ಓಕೆ, ನೀನು ಯಾರಿಗೂ ಉತ್ತರ ಕೊಡಬೇಕಾಗಿಲ್ಲ, ನಾನು ನೀಟಾಗಿದ್ದೀನಿ, ನನಗಿನ್ನೇನು ಎಕ್ಸ್ಟ್ರಾ ಮೇಕಪ್ ಬೇಕಾಗಿಲ್ಲ. ಓ ರೈಟ್. ದೇವರು ಹೇಳ್ತಾನೆ, ಎಸ್, ನೀವು ರೆಡಿ ಆಗಿರ್ಬೋದು ಪೂರ್ತಿ. ಒಂದು ಸಾರಿ ಸುಮ್ಮನೆ ಹಂಗೆ ಚೆಕ್ ಮಾಡೋದಕ್ಕೋಸ್ಕರ. ಈ ಗಂಡಸರಿಗೆ ಕಟಿಂಗ್ ಶಾಪಲ್ಲಿ ಏನು ಮಾಡ್ತಾರೆ ಅಂದರೆ, ಕಟಿಂಗನ್ನು ಮಾಡ್ತಾರೆ, ಹೇರ್ ಕಟ್ ಮಾಡ್ತಾರೆ. ಹೇರ್ ಕಟ್ ಮಾಡಿದ ಮೇಲೆ ಕೊನೆಯಲ್ಲಿ ಮೊದಲು, ಈಗಲಾದರೂ ಎಲ್ಲ ಕನ್ನಡಿಗಳಿದಾವೆ, ಮೊದಲು ಇರ್ತಾ ಇರಲಿಲ್ಲ. ಆಮೇಲೆ ಒಂದು ಪೀಸು ಕನ್ನಡಿ ಕೊಡ್ತಾಯಿದ್ರು, ನೋಡ್ಕೊಳ್ಳಿ ಸರ್ ಹೆಂಗಿದೆ ನಿಮ್ಮದ ಅಂತ ಹೇಳ್ತಾಯಿದ್ರು. ಆಗ ನಾವು ಈ ಸೈಡು ಇದು ನೋಡಬೇಕಾಗಿತ್ತು. ಓಕೆ, ಕರೆಕ್ಟಾಗಿದೆ. ಆದರೆ ಅದರ ಅರ್ಥ ಅದು ಕೊಡದೇ ಇರಬಹುದಾಗಿತ್ತು. ಆತನು ಎಲ್ಲ ಕರೆಕ್ಟ್ ಇದೆ ಸರ್ ಅಂತ ಹೇಳ್ಬೋದಾಗಿತ್ತಲ್ವ. ಆದರೆ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳುವುದಕ್ಕಾಗಿ ವಾಕ್ಯದಲ್ಲಿ ನಾವು ನಮ್ಮನ್ನು ನೋಡಿಕೊಳ್ಳುತ್ತೇವೆ. ವಾಕ್ಯದ ಕನ್ನಡಿಯಿಂದ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುತ್ತೇವೆ. ಹಾಗೆಯೇ ದೇವರು ವಾಕ್ಯ ಹೇಳುತ್ತದೆ, ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ತೋರಿಸುತ್ತಾನೆ. ಹಾಗಾದರೆ ನಮ್ಮ ಹೃದಯದಲ್ಲಿ ಈ ಕಾರ್ಯಗಳಿದಾವ ಅಂತ ನಾವು ನೋಡಿಕೊಳ್ಳಬೇಕು. ಮೊದಲು ಕೆಟ್ಟ ಆಲೋಚನೆಗಳು, ದ ಈವಿಲ್ ಥಾಟ್ಸು. ಎರಡನೇದು ಅಡಲ್ಟ್ರಿ, ಫಾರ್ನಿಕೇಷನ್ ಆ್ಯಂಡ್ ಅನ್ಕ್ಲೀನ್ನೆಸ್ ಇರುವಂಥದ್ದು. 3 ನಮ್ಮಲ್ಲಿ ಒಂದು ಹೊಟ್ಟೆ ಕಿಚ್ಚು, ಇಲ್ಲವೇ ಕಳ್ಳತನ, ಕೊಲೆಯ ಆಲೋಚನೆಗಳು. 4ನೇದಾಗಿ ಮೋಸ, ಅಸೂಯೆ, ದೂಷಣೆ, ಅಹಂಕಾರ. ಇವು ನಮ್ಮಲ್ಲಿ ಇದೆಯಾ ಅಂತ ನಾವು ಪರೀಕ್ಷಿಸಿಕೊಳ್ಳಬೇಕು. ಒಂದು ವೇಳೆ ನಮಗೆ ಗೊತ್ತು, ನನಗೆ ಗೊತ್ತು ನಾನು ಎಂಥವನಂತ, ಆಗ ನಾವೇನು ಮಾಡಬೇಕು? ದೇವರೇ, ನನ್ನ ಮನಸ್ಸು ಇಲ್ಲವೇ ನನ್ನ ಹೃದಯವನ್ನು ಶುದ್ಧೀಕರಣ ಮಾಡಪ್ಪ ಎಂದು ನಾವು ಕೇಳಿಕೊಳ್ಳಬೇಕು. ದಾವೀದ ಮಹಾರಾಜನು ಕಡು ಪಾಪಿಯಾದನು, ಇದೇ ವ್ಯಭಿಚಾರದಲ್ಲಿ ಸಿಕ್ಕಿ ಹಾಕಿಕೊಂಡನು. ಆದರೆ ದೇವರು ಅವನನ್ನು ಎಚ್ಚರಿಸಿದ ಮೇಲೆ ಆತನು
ತನ್ನನ್ನೇ ತಗ್ಗಿಸಿಕೊಂಡು ಅಪ್ಪ ನನ್ನನ್ನು ಕ್ಷಮಿಸು, ನನ್ನನ್ನು ಶುದ್ಧೀಕರಿಸು ಎಂದು ಬೇಡಿಕೊಳ್ಳುತ್ತಾನೆ. ಕೀರ್ತನೆಗಳ ಗ್ರಂಥ 51ರಲ್ಲಿ 10ನೇ ವಾಕ್ಯದಲ್ಲಿ ನೀವು ನೋಡಿದರೆ, ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ನನಗೆ ಸ್ಥಿರಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸು ಎಂದು ಕೇಳಿಕೊಳ್ಳುತ್ತಾ ಇದ್ದಾನೆ. ಅಲ್ಲಿ ಹೇಳುತ್ತಿರುವಂಥ ಮಾತು ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ಆಮೇಲೆ ಹೇಳ್ತಾ ಇದೆ ನನಗೆ ಸ್ಥಿರಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸು ಎಂದು ಹೇಳುತ್ತಾ ಇದೆ. ದೇವರಿಗೆ ದೇವರೇ ನನ್ನನ್ನು ನೂತನಪಡಿಸು, ನನ್ನನ್ನು ಶುದ್ಧಿ ಮಾಡು, ನನ್ನನ್ನು ತೊಳೆ ಅಂತ ಕೇಳುವುದು ತಪ್ಪಲ್ಲ. ನಿಮ್ಮ ಮನೆಗಳಲ್ಲಿ, ಅಡಿಗೆ ಮನೆಗಳಲ್ಲಿ ಕೆಲವು ಸಾರಿ ಪಾತ್ರೆಗಳನ್ನು ನಿನ್ನೆ ಮೊನ್ನೆ ಕೆಲವು ದಿನಗಳ ಹಿಂದೆ ನೀವು ತೊಳೆದು ಶುಭ್ರವಾಗಿ ಇಟ್ಟಿರ್ತೀರ. ನಿಮಗೆ ಗೊತ್ತು ಆ ಪಾತ್ರೆಗಳು ಶುಭ್ರವಾಗಿ ನೀವು ತೊಳೆದು ಇಟ್ಟಿದ್ದೀರಂತ. ಮತ್ತೆ ಅಡಿಗೆ ಮಾಡಬೇಕಾದ್ರೆ ಏನು ಮಾಡ್ತೀರಾ? ಏನೂ ಇಲ್ಲ ಬಿಡು ಅದರಲ್ಲಿ ಅಂತ ಮತ್ತೆ ನೇರವಾಗಿ ನೀವು ಒಲೆ ಮೇಲೆ ಇಡ್ತೀರಾ? ಇಡುವುದಿಲ್ಲ. ಯಾಕೆಂದರೆ ಮತ್ತೆ ನೀರು ಹಾಕಿ ಅದನ್ನು ಶುಚಿ ಮಾಡಲಿಕ್ಕೆ ನೀವು ಪ್ರಯತ್ನ ಪಡ್ತೀರಾ. ಅದರ ಅರ್ಥ ನಮ್ಮಲ್ಲಿ ಪರಿಶುದ್ಧನಾಗಿದ್ದೀನಿ, ನನ್ನನ್ನು ಯಾಕೆ ನಾನು ಪರೀಕ್ಷಿಸಿಕೊಳ್ಳಬೇಕು ಅನ್ನುವುದಲ್ಲ. ಒಂದು ವೇಳೆ ಇನ್ನೂ ಏನಾದರೂ ಡಸ್ಟು, ಇನ್ನೂ ಏನಾದರೂ ಕೊಳೆ ಇರುವುದಾದರೆ ಆ ನೀರಿನಿಂದ ಹೋಗಲಿ ಅಂತ ಮತ್ತೆ ಶುದ್ಧೀಕರಣ ಮಾಡುತ್ತೇವೆ. ಅದೇ ರೀತಿಯಲ್ಲಿ ದೇವರ ವಾಕ್ಯ ಹೇಳುತ್ತದೆ, ದಾವೀದನಪ್ಪ ನಿನ್ನನ್ನು ಕ್ಷಮಿಸಬೇಕು, ನಾನು ಪಾಪ ಮಾಡಿದ್ದೇನೆ, ನಾನು ತಪ್ಪು ಮಾಡಿದ್ದೇನೆ, ಇನ್ನೂ ನನ್ನನ್ನೇನು ಮಾಡಿ ಹೇಳ್ತದೆ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ಕ್ರಿಯೇಟ್ ಇನ್ ಮೀ ಎ ಕ್ಲೀನ್ ಹಾರ್ಟ್ ಓ ಗಾಡ್ ಅಂತ ಹೇಳ್ತದೆ. ಇಂಗ್ಲೀಷಲ್ಲಿ ಒಂದು ಹಾಡಿದೆ, ಕ್ರಿಯೇಟ್ ಇನ್ ಮೀ ಎ ಕ್ಲೀನ್ ಹಾರ್ಟ್ ಓ ಗಾಡ್ ಅಂತ. ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು. ಅದರರ್ಥ ಇನ್ನೊಂದು ಹಾರ್ಟನ್ನು ಹಾಕೋದಲ್ಲ, ಹಾರ್ಟ್ ಆಪರೇಷನ್ ಮಾಡೋದಲ್ಲ. ಇದು ಶರೀರಕ್ಕೆ ಸಂಬಂಧಪಟ್ಟಂಥ ಹಾರ್ಟ್ ಅಲ್ಲ, ದೈವಿಕವಾದಂಥ ಆತ್ಮಿಕವಾದಂಥ ಹಾರ್ಟ್, ಹೃದಯ, ಮನಸ್ಸು ಇಲ್ಲವೇ ಹೃದಯ. ಅಲ್ಲಿ ಹೇಳುತ್ತಿರುವಂಥ ಮಾತು, ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ನನಗೆ ಸ್ಥಿರಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸು, ನನ್ನನ್ನು ಶುದ್ಧೀಕರಿಸು ಎಂದು ಬೇಡಿಕೊಳ್ಳುವಂಥದ್ದನ್ನು ನಾವಿಲ್ಲಿ ನೋಡುತ್ತಾ ಇದ್ದೀವಿ. ಕರ್ತನಿಗೆ ಸ್ತೋತ್ರ ಉಂಟಾಗಲಿ. ಇವತ್ತು ನೀವು ನಾನು ಮಾಡಬೇಕಾದ ಕಾರ್ಯ ಅದು, ಕರ್ತನೇ ನನ್ನನ್ನು ಶುದ್ಧೀಕರಿಸು. ಶುದ್ಧನಲ್ಲ ಅನ್ನುವುದಕ್ಕಾಗಿ ಅಲ್ಲ, ಮತ್ತೆ ನಾನು ಹೇಳಿದ ಹಾಗೆ ಪಾತ್ರೆಯನ್ನು ಮತ್ತೊಂದು ಸಾರಿ ನಮಗೆ ಒಂದು ಕನ್ಫರ್ಮೇಷನ್ಗೆ, ಏನು ಇಲ್ಲ ಅಂತ ಗೊತ್ತಿದ್ರೂ ಮತ್ತೆ ನಾವು ಯಾಕೆ ನೀರು ಹಾಕಿ ತೊಳೆದು ಮತ್ತೆ ಅಡುಗೆ ಮಾಡಲಿಕ್ಕೆ ಹೋಗ್ತೇವೆ, ಅದೇ ರೀತಿಯಲ್ಲಿ ಪರಿಶುದ್ಧಗೊಳಿಸುವುದಕ್ಕಾಗಿ. ಆಮೆನ್, ಹಲ್ಲೆಲೂಯಾ. ಜ್ಞಾನೋಕ್ತಿಗಳ ಗ್ರಂಥದಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ. 4ನೇ ಅಧ್ಯಾಯದ 23 ಮತ್ತು 24ನೇ ವಚನ, ನಿಮ್ಮ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ, ಅದರೊಳಗಿಂದ ಜೀವಧಾರೆಗಳು ಹೊರಡುವವು, ಸೊಟ್ಟ ಮಾತುಗಳನ್ನು ನಿನ್ನಿಂದ ತೊಲಗಿಸಿಬಿಡು. ಅಲ್ಲಿಂದ ಬರಬೇಕಾಗಿರುವಂಥದ್ದು ಜೀವಧಾರೆಗಳು. ಈಗ ಶಾರೀರಿಕವಾದಂಥ ಹೃದಯವನ್ನು ನೀವು ಗಮನಿಸಿದರೆ, ಶರೀರಕ್ಕೆ ಬೇಕಾಗಿರುವಂಥ ಎಲ್ಲ ರಕ್ತವು ಅದು ಅಂಗಾಲಿನಿಂದ ಪಾದದ ಕೆಳಗಡೆ ಇರಲಿ. ರಕ್ತ ಹೇಗೆ ಬರುತ್ತದೆ? ಕೆಳಗಿರೋದು ಹೃದಯಕ್ಕೆ ಹೇಗೆ ಬರುತ್ತೆ ಮೇಲಕ್ಕೆ? ಏನೋ ತಲೆಯಿಂದ ಆದರೆ ಡೌನ್ ಇದೆ ಬರ್ಬೋದು, ಅಂಗಾಲಿನಿಂದ ಮೇಲಕ್ಕೆ ಹೇಗೆ ಹೃದಯಕ್ಕೆ ಬರ್ತದೆ ರಕ್ತ? ನೋಡಿ, ದೇವರ ಸೃಷ್ಟಿ ನೋಡ್ರಿ. ನಾವು ನಿಂತಿದ್ದರೂ, ನಾವು ಮಲಗಿದ್ದರೂ, ನಾವು ಎಲ್ಲಿದ್ದರೂ ನಮ್ಮ ಅಂಗಾಲಿನ ರಕ್ತ ಪಂಪಾಗಿ ನಮ್ಮ ಹೃದಯಕ್ಕೆ ಬರ್ತದೆ. ಅಲ್ಲಿಂದ ಎಲ್ಲ ಕಡೆಯಲ್ಲಿ ಪಂಪಾಗಿ ಹೋಗ್ತಾ ಇರ್ತದೆ. ನನ್ನ ಪ್ರಿಯ ದೇವಜನವೇ, ನಮ್ಮ ಹೃದಯವನ್ನು, ಅದಕ್ಕೆ ದೇವರು ವಾಕ್ಯ ಹೇಳ್ತೇನೆ, ಹೃದಯವನ್ನು ಬಹಳ ಜಾಗರೂಕತೆಯಿಂದ ಕಾಪಾಡಿಕೋ. ವಿ ಹ್ಯಾವ್ ಟು ಸೇಫ್ ಗಾಡ್. ಹೃದಯ ಬಹಳ ಮುಖ್ಯವಾದದ್ದು. ಶರೀರಕ್ಕೆಲ್ಲ ರಕ್ತವನ್ನು ಚಲನೆ ಮಾಡುವುದಕ್ಕೆ, ನಮ್ಮ ದೇಹದಲ್ಲಿ ತಲೆಯು ಬಹಳ ಮುಖ್ಯವಾಗಿರುವುದು ಹಾಗೆ ಆತ್ಮೀಕವಾಗಿ ನಮ್ಮ ಹೃದಯವು ಬಹಳ ಮುಖ್ಯವಾಗಿರುವಂಥದ್ದು. ಅದು ಬಹಳ ಮುಖ್ಯವಾಗಿರುವಂಥದ್ದು. ಹಾಗಾದರೆ ಈಗ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇರೋ ವಿಚಾರಗಳು, ಹೃದಯ ಶುದ್ಧೀಕರಣದ ಪ್ರಮುಖ ವಿಧಾನಗಳೇನಪ್ಪ? ಹೇಗೆ ನಾವು ನಮ್ಮ ಹೃದಯವನ್ನು ಶುದ್ಧೀಕರಣ ಮಾಡಿಕೊಳ್ಬಹುದು ಅದನ್ನು ನಾವು ನೋಡೋಣ. ಮೊದಲನೇದಾಗಿ, ದೇವರ ಮುಂದೆ ನಾವು ಪಶ್ಚಾತ್ತಾಪ ಪಟ್ಟು ನಮ್ಮ ಪಾಪಗಳನ್ನು ನಾವು ಒಪ್ಪಿಕೊಳ್ಳಬೇಕು. ಕೆಲವು ಸಾರಿ ತಿಳಿಯದೆ ನಾವು ತಪ್ಪು ಮಾಡುತ್ತೇವೆ. ಆ ತಪ್ಪುಗಳನ್ನು ನಾವು ಏನು ಮಾಡಬೇಕು? ಕರ್ತನ ಮುಂದೆ ಒಪ್ಪಿಕೊಳ್ಬೇಕು. ನಾವು ಒಪ್ಪಿಕೊಳ್ಳದೆ ಹೋದರೆ ನಮ್ಮನ್ನು ನಾವೇ ಮೋಸ ಮಾಡಿಕೊಳ್ಳುತ್ತೇವೆ ಹೊರತು ಬೇರೆಯವರಿಗೆ ನಾವು ಮೋಸ ಮಾಡೋದಲ್ಲ. ಅದು ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುವುದು ನಮಗೆ ಒಳ್ಳೆಯದು ಮೊದಲನೇದಾಗಿ, ಬೇರೆಯವರಿಗಾಗಿ ಅಲ್ಲ. ಅದಕ್ಕೆ ಈ ಹೃದಯವನ್ನು ಶುದ್ಧೀಕರಣ ಮಾಡುವುದರಲ್ಲಿ ಮೊದಲನೇ ಕಾರ್ಯ, ನಾನು ಪಾಪಿ ಎಂದು
ದೇವರ ಮುಂದೆ ಪಶ್ಚಾತ್ತಾಪಪಟ್ಟು ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುವುದು. ಕನ್ಫೆಷನ್ ಆ್ಯಂಡ್ ರಿಪೆಂಟೆನ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಪಶ್ಚಾತ್ತಾಪಪಟ್ಟು ಮನ ತಿರುಗುವಂಥದ್ದು ಬಹಳ ಮುಖ್ಯವಾದಂಥ ಕಾರ್ಯ. ಎರಡನೇ ಕಾರ್ಯ ದೇವರ ವಾಕ್ಯದಿಂದ ಶುದ್ಧೀಕರಣ. ದೇವರ ವಾಕ್ಯದಿಂದ ವಾಷಿಂಗ್ ಬೈ ದ ವರ್ಡ್ ಆಫ್ ಗಾಡ್. ಏನು, ಕೆಲವು ಸಾರಿ ಬರೀ ನೀರಿನಲ್ಲಿ ಕೂಡ ನೀವೇನು ಮಾಡ್ಬೋದು, ಬರೀ ನೀರಿನಿಂದ ಕೂಡ ಬಟ್ಟೆ ಒಗಿಬೋದು ಅಲ್ವಾ? ಬರೀ ನೀರಲ್ಲಿ ಕೂಡ ನೀವು ಸ್ನಾನ ಮಾಡ್ಬೋದು. ಯಾಕೆ ನೀವು ಯಾವುದಾದ್ರೂ ಒಂದು ಸೋಪು ಶಾಂಪೂನೋ ಯಾವುದನ್ನು ಯಾಕೆ ಉಪಯೋಗ ಮಾಡ್ತೀರಿ? ಇನ್ನಷ್ಟು ಪರಿಮಳಗೊಳ್ಳುವಂತೆ, ಇನ್ನಷ್ಟು ಶುದ್ಧೀಕರಣವಾಗುವಂತೆ ನೀವು ಆ ಸೋಪನ್ನು ಶಾಂಪನ್ನು ಉಪಯೋಗಿಸ್ತೀರ. ಅದೇ ರೀತಿಯಲ್ಲಿ ಶುದ್ಧೀಕರಣದಲ್ಲಿ ದೇವರ ವಾಕ್ಯದ ಮೂಲಕವಾಗಿ ಶುದ್ಧೀಕರಣ ಆಗುವುದು ಬಹಳ ಮುಖ್ಯ ಎಂಬುದನ್ನು ದೇವರ ವಾಕ್ಯ ಹೇಳುತ್ತದೆ. ಅದಕ್ಕೆ ಕೀರ್ತನೆ 119:5 ವಾಕ್ಯದಲ್ಲಿ ಹೇಳುತ್ತದೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು ನನ್ನ ದಾರಿಗೆ ಬೆಳಕು ಆಗಿದೆ ಅಂತ ಹೇಳುತ್ತದೆ. ಹೌದು, ಕತ್ತಲಲ್ಲಿ ಬೆಳಕು ಎಷ್ಟು ಮುಖ್ಯನೋ ಹಾಗೆ ದೇವರ ವಾಕ್ಯ ನಮ್ಮನ್ನು ಶುದ್ಧೀಕರಣ ಮಾಡಿಕೊಳ್ಳುವುದಕ್ಕೆ ಅಷ್ಟೇ ಮುಖ್ಯ. ದೇವರ ವಾಕ್ಯವನ್ನು ಅನೇಕ ಉದಾಹರಣೆಗಳಿಗೆ ಹೋಲಿಕೆ ಮಾಡಲ್ಪಟ್ಟಿದೆ ಅಲ್ವಾ? ಏನಕ್ಕೆ? ದೀಪಕ್ಕೂ ಚಮ್ಮಟಿಗೂ ಕರಗಸಕ್ಕೂ ಕತ್ತಿಗೂ ಕನ್ನಡಿಗೂ ಹೀಗೆ ಎಲ್ಲದಕ್ಕೂ ಹೋಲಿಕೆ ಮಾಡಲ್ಪಟ್ಟಿದೆ. ಪ್ರಿಯದೇವಜನವೇ, ನಿಮ್ಮನ್ನು ನನ್ನನ್ನು ದೇವರ ವಾಕ್ಯ ಹೇಳ್ತಾ ಇದ್ದು, ದೇವರ ವಾಕ್ಯದಿಂದ ನಾವು ಶುದ್ಧೀಕರಣವಾಗಬೇಕು. ಮೂರನೆಯದಾಗಿ ನಮ್ಮನ್ನು ನಾವು ಪವಿತ್ರಾತ್ಮನಿಗೆ ಒಪ್ಪಿಸಿಕೊಡಬೇಕು. ಪವಿತ್ರಾತ್ಮನಿಗೆ ನಾವು ಒಪ್ಪಿಸುವಾಗ, ಆತನಲ್ಲಿ ನಾವು ನಡೆಯುವಾಗ ನಮಗೆ ಶುದ್ಧೀಕರಣ ಉಂಟಾಗುತ್ತದೆ. ಮೊದಲ ಪೇತ್ರನ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದ 22ನೇ ವಾಕ್ಯದಲ್ಲಿ ನಾವು ಓದುವಾಗ, ನೀವು ಸತ್ಯೋಪದೇಶಕ್ಕೆ ವಿಧೇಯರಾಗಿದ್ದು ನಿಮ್ಮ ಆತ್ಮಗಳನ್ನು ಶುದ್ಧಿ ಮಾಡಿಕೊಂಡದ್ದರಿಂದ ನಿಷ್ಕಪಟವಾದ ಸಹೋದರ ಸ್ನೇಹವುಳ್ಳವರಾಗಿರತಕ್ಕದ್ದು. ನಿಮ್ಮ ಆತ್ಮಗಳನ್ನು ಶುದ್ಧಿ ಮಾಡಿಕೊಂಡದ್ದರಿಂದ ಎಂದು ಹೇಳುತ್ತಾ ಇದೆ. ಹೇಗೆ? ಪವಿತ್ರಾತ್ಮನಿಗೆ ಕೊಡುವಾಗ, ಪವಿತ್ರಾತ್ಮನ ನಮ್ಮಲ್ಲಿ ವಾಸ ಮಾಡುವಾಗ ನಾವು ಮಾಡುವುದು ತಪ್ಪು ಎಂದು ಅದು ತೋರಿಸ್ತದೆ. ಸಭೆಯಲ್ಲಿ ನಿಂತುಕೊಂಡು ನಾವು ಆರಾಧನೆ ಮಾಡುತ್ತಿರಬಹುದು, ಸ್ತೋತ್ರ ಮಾಡುತ್ತಿರಬಹುದು, ಹಾಲೆಲೂಯ ಹೇಳುತ್ತಿರಬಹುದು. ಯಾವುದೋ ಒಂದು ವಾಕ್ಯವು ನಿಮಗೆ ಬರುತ್ತದೆ, ಮಗನೇ ನಟನೆ ಮಾಡಬೇಡ, ಮಗಳೇ ಎಚ್ಚರ, ನಾನು ನೋಡ್ತಾ ಇದ್ದೀನಿ ಅಂದಾಗ, ದೇವರೇ ಅಪ್ಪ ಕ್ಷಮಿಸು ಅಂತೀವಲ್ವ, ಆ ಒಂದು ಆಲೋಚನೆ ಕೊಟ್ಟಿದ್ದು ಪವಿತ್ರಾತ್ಮನು. ನಾವು ಪಾಪಿ ಎಂದು ಹೇಳುವಂಥ ಆಲೋಚನೆ ಕೊಟ್ಟಿರುವುದು ಪವಿತ್ರಾತ್ಮನು. ನಾಲ್ಕನೆಯದಾಗಿ ನಮ್ಮ ಹೃದಯಗಳನ್ನು ಶುದ್ಧೀಕರಣ ಮಾಡಿಕೊಳ್ಳುವುದು ದೇವರ ಹತ್ತಿರ ಸಮೀಪಿಸುವುದು. ಯಾರ ಜೊತೆ ನಾವಿರ್ತೀವೋ ಅವರ ಗುಣಗಳು ನಮಗೆ ಬರ್ತಾ ಇರ್ತವೆ. ಡ್ರಾ ನಿಯರ್ ಟು ಗಾಡ್. ಲೋಕಕ್ಕಲ್ಲ, ಜನರ ಜೊತೆಯಲ್ಲ, ದೇವರ ಜೊತೆಯಲ್ಲಿ ಬಂದು ನಿಂತುಕೊಳ್ಳ್ರಿ. ದೇವರ ಜೊತೆ ಇದ್ದಾಗ ಆ ದೇವರ ಗುಣಗಳು ನಮಗೆ ಬರುತ್ತವೆ, ನಾವು ಶುದ್ಧಿ ಆಗಿರುತ್ತೇವೆ. ಯಾಕೋಬ 4:8 ಹೇಳುತ್ತದೆ, ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ಪಾಪಿಗಳೇ, ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳಿರಿ, ಎರಡು ಮನಸ್ಸುಳ್ಳವರೇ ನಿಮ್ಮ ಹೃದಯಗಳನ್ನು ನಿರ್ಮಲ ಮಾಡಿಕೊಳ್ಳಿರಿ. ನಿಮ್ಮ ಹೃದಯಗಳನ್ನು ನಿರ್ಮಲ ಮಾಡಿಕೊಳ್ಳ್ರಿ. ಹಾಗಾದರೆ ಏನು ಮಾಡಬೇಕು? ದೇವರ ಸಮೀಪಕ್ಕೆ ಬರಬೇಕು. ನಾನು ಆಲಯಕ್ಕೆ ಹೋಗಿಲ್ಲ ಅಂದರೆ ಏನು? ಪ್ರತಿದಿನ ವಾಕ್ಯ ಕೇಳಿಲ್ಲ ಅಂದರೆ ಏನು? ನಾನೇನು ಒಳ್ಳೆಯವನಲ್ಲವಾ? ನಾನೇನು ತಪ್ಪು ಮಾಡಿದ್ದೀನಾ ಅಂತ ಕೇಳ್ಬೋದು. ನೀವು ತಪ್ಪು ಮಾಡಿದ್ದೀರಿ ಅಂತ ಅಲ್ಲ, ಕರ್ತನ ಸಮೀಪದಲ್ಲಿದ್ದರೆ ಪಾಪವು ನಿಮ್ಮನ್ನು ಅಂಟುವುದಿಲ್ಲ, ಶಾಪವು ನಿಮ್ಮನ್ನು ಏನು ಮಾಡಲಿಕ್ಕಾಗಲ್ಲ, ದುಷ್ಟತನವು ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತದೆ. ಆದರೆ ನಾವು ಲೋಕದಲ್ಲಿದ್ದು ಪಾಪದ ಪಕ್ಕದಲ್ಲಿದ್ದುಕೊಂಡು ಪರಿಶುದ್ಧತೆ ನಮಗೆ ಬೇಕು ಅಂದರೆ ನಮಗೆ ಖಂಡಿತವಾಗಿ ಸಾಧ್ಯ ಆಗೋದಿಲ್ಲ. ಆ ರೀತಿಯಾಗಿ ಆಗುತ್ತದೆ. ವಿಶ್ವಾಸದಿಂದ ನೆಕ್ಸ್ಟು ನಾವು ನಮ್ಮನ್ನು ಶುದ್ಧೀಕರಣ ಮಾಡಿಕೊಳ್ಬೇಕು. ಪ್ಯೂರಿಫೈಯಿಂಗ್ ಬೈ ಫೇತ್. ನಂಬಿಕೆಯಿಂದ ನಾವು ಏನು ಮಾಡಬೇಕು? ವಿಶ್ವಾಸದಿಂದ ನಮ್ಮ ಹೃದಯಗಳನ್ನು ಶುದ್ಧೀಕರಣ ಮಾಡಿಕೊಳ್ಳಬೇಕು. ಅಪೊಸ್ತಲ ಕೃತ್ಯಗಳು 15:9 ಹೇಳುತ್ತದೆ. ಅದರಂತೆ ಪ್ರಿಯ ದೇವಜನ, ನಾವು ದೇವರನ್ನು ಇವತ್ತು ಕೇಳಿಕೊಳ್ಳೋಣ. ದೇವರೇ, ನನ್ನನ್ನು ಶುದ್ಧೀಕರಣ ಮಾಡಪ್ಪ. ನನ್ನನ್ನು ಕೆಡಿಸುವಂಥ ಕೃತ್ಯಗಳು ಮಾತ್ರ ಅಲ್ಲ, ಇವೆಲ್ಲವೂ ನನ್ನನ್ನು ಕೆಡಿಸ್ತದೆ. ನನ್ನ ಹೃದಯವು ಅಪ್ಪ ಕರ್ತನೆ, ಗುಣವಾಗದ ರೋಗಕ್ಕೆ ಬಲಿಯಾಗದಂತೆ ನನ್ನ ಹೃದಯವನ್ನು ನೀನು ಶುದ್ಧೀಕರಣ ಮಾಡಿ ಎಂದು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಮ ತಂದೆಯಾದ ದೇವರೇ, ಹೌದು ನಿಜ ಕರ್ತನೆ, ಕೆಲವು ಕಾಣುವ, ಲೋಕವು ಅರಿತಿರುವ ಕೆಟ್ಟವಾದಂಥ ಕಾರ್ಯಗಳ ಮೂಲಕ ನನ್ನನ್ನು ಕೆಡಿಸ್ತಾ ಇದೆ ಅಂತ ಹೇಳುವುದಕ್ಕೆ ಆಸ್ಪದ ಇರಬಹುದು. ಆದರೆ ಕರ್ತನೆ,
ಅವುಗಳಿಗಿಂತ ಹೆಚ್ಚಾಗಿ ಈ ಎಲ್ಲ ಕೃತ್ಯಗಳು ಮನುಷ್ಯರನ್ನು ಕೆಡಿಸುವಂಥವುಗಳಾಗಿವೆ. ಎಷ್ಟೋ ಕುಟುಂಬಗಳು ಕಣ್ಣೀರಿನಲ್ಲಿ, ಎಷ್ಟೋ ಮನಸ್ಸುಗಳು ಬೇರ್ಪಟ್ಟು, ಎಷ್ಟೋ ದೇವರ ಸಂಬಂಧಗಳು ಹಾಳಾಗಿ, ಸಭೆಗಳು ಹಾಳಾಗಿ, ಸೇವೆಗಳು ಹಾಳಾಗಿ ಆಗಲಿಕ್ಕೆ ಕಾರಣ ಈ ಕಾರ್ಯಗಳು. ಸ್ವಾಮಿ ದೇವರೇ, ನೀನು ಒಳ್ಳೆಯವನಾದ ಕರ್ತನಪ್ಪ, ನಮ್ಮೊಟ್ಟಿಗೆ ಇವತ್ತು ಮಾತನಾಡಿದ್ದೀರ. ನಮ್ಮಲ್ಲಿ ಯಾರಾದರೂ ಒಂದು ವೇಳೆ ಪರೀಕ್ಷೆ ಮಾಡಿಕೊಳ್ಳುವಾಗ ಪಾಪಗಳು, ಕೆಟ್ಟತನವು, ನಿನಗೆ ವಿರೋಧವಾದಂಥವುಗಳಿದ್ದರೆ ಯೇಸುವೇ ನಮ್ಮನ್ನು ಶುದ್ಧೀಕರಣ ಮಾಡಯ್ಯ, ನನ್ನನ್ನು ಮಾರ್ಪಡಿಸು ದೇವರೇ, ನಮ್ಮನ್ನು ಪೂರ್ತಿಯಾಗಿ ಶುದ್ಧೀಕರಿಸು ಎಂದು ಬೇಡುತ್ತಾ ಇದ್ದೇವೆ. ನಿನ್ನಿಂದ ಸಮಸ್ತವು ಸಾಧ್ಯಪ್ಪ. ದಾವೀದನನ್ನು ಮತ್ತೆ ನಿನ್ನ ಹೃದಯಕ್ಕೆ ಹತ್ತಿರವಾದವನನ್ನಾಗಿ ಆರಿಸಿಕೊಂಡ ಹಾಗೆ ನಮ್ಮನ್ನು ಆರಿಸಿಕೋಪ ಪ್ರಭುವೇ. ನಮ್ಮ ಹೃದಯಗಳನ್ನು ಪರೀಕ್ಷಿಸುವ ದೇವರೇ, ತೆರೆದು ನೋಡುವಾಗ ನಿಮ್ಮ ಸದ್ಗುಣಗಳು, ನಿಮ್ಮ ಬುದ್ಧಿ, ನಿಮ್ಮ ಪ್ರಸನ್ನತೆ ನಮ್ಮಲ್ಲಿರಬೇಕು ಹೊರತು ಬೇರೇನೂ ಅಲ್ಲಪ್ಪ. ಕರ್ತನೆ, ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಜೊತೆಗೆ ಇದ್ದಕ್ಕಾಗಿ, ವಾರವೆಲ್ಲ ನಮ್ಮ ಸಂಗಡ ಇದ್ದದಕ್ಕಾಗಿ ಸ್ತೋತ್ರ. ಇನ್ನು ಮುಂದಿನ ದಿನಗಳಲ್ಲಿ ನಿನ್ನ ಆಶೀರ್ವಾದ ಕೃಪೆಗಳು ನಮ್ಮ ಮೇಲೆ ಇರಲಿ. ಅನುಗ್ರಹಿಸು, ಆಶೀರ್ವದಿಸಿ, ಎಲ್ಲ ಪರಲೋಕದ ಕೃಪಾ ವರದಾನಗಳಿಂದ ತುಂಬಿಸಿ ಈ ದಿನದ ಪ್ರಯಾಣ, ಇವರ ಕೆಲಸ ಕಾರ್ಯ, ಕುಟುಂಬ ಎಲ್ಲ ಕಾರ್ಯಗಳಲ್ಲಿ ನಿನ್ನ ಪರಿಶುದ್ಧತೆಯು ಸಹಾಯವೂ ಇರುವಂಟಾಗಲಿ. ರೋಗಗಳಿಂದ ಬಿಡಿಸಿರಿ, ಸಾಲಗಳಿಂದ ಬಿಡಿಸಿರಿ, ಸಮಸ್ಯೆಗಳಿಂದ ಬಿಡಿಸಿರಿ, ಶತ್ರುಕಾಟಗಳಿಂದ ಬಿಡಿಸಿರಿ, ಕೋರ್ಟುಗಳಿಂದ ಬಿಡಿಸಿರಿ ಅಪ್ಪ ಕರ್ತನೆ. ಎಲ್ಲ ಹೋರಾಟಗಳಿಂದ ಜಯಭರಿತ ಜೀವಿತವನ್ನು ಇವರು ಅನುಗ್ರಹಿಸಿ ಸಂತುಷ್ಟರಾಗಿ ಈ ದಿನವೆಲ್ಲ ಸಮಾಧಾನದಿಂದಿರುವಂತೆ ಸಹಾಯ ಮಾಡಬೇಕೆಂದು ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನವೇ, ನಿಮ್ಮೆಲ್ಲರಿಗೂ ಶಲೋಮ್. ಕರ್ತನು ತಾನೇ ನಿಮ್ಮ ಸಂಗಡ ಇದ್ದು ನಿಮ್ಮೆಲ್ಲರನ್ನ ಪರಿಶುದ್ಧರನ್ನಾಗಿ ಮಾರ್ಪಡಿಸಿ ಪರಿಶುದ್ಧನಾದ ದೇವರಿಗೆ ಮೆಚ್ಚುಗೆಯಾದ ಮೀಸಲಾದ ಜೀವಿತವನ್ನು ಜೀವಿಸುವಂತೆ ಮಾಡಲಿ. ನಿಮ್ಮೆಲ್ಲರಿಗೂ ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಆಮೇನ್.